ಬಿಚ್ಚಿ ಬಿಚ್ಚಿ ಬಿಚ್ಚಿ. ಓ ಬಿಚ್ಚಿ ತಿನ್ಬೇಕಾ? ಬಿಚ್ಚಿ ಇಲ್ಲ ಕಣಮ್ಮ, ಅಪ್ಪಾಜಿಗೆ ಹೇಳೋಣ ಸುಮ್ಮನಿರು, ತರುತ್ತೆ. ಎಲ್ಲ ಹೋಗೈತೆ, ಅಪ್ಪಾಜಿ ಬರುತ್ತೆ ಅವಾಗ ತರುತ್ತೆ. ಬಿಚ್ಚಿ ತಿನ್ಬಾರ್ದಮ್ಮ, ಮೊಮ್ಮು ತಿನ್ನಮ್ಮ. ಮೊಮ್ಮು ತಿನ್ಬೇಕಾ? ಮಮ್ಮು ಬ್ಯಾ, ಮಮ್ಮು ಬ್ಯಾ, ಮಮ್ಮು ಬ್ಯಾ. ಬಿಚ್ಚಿ ಬಿಚ್ಚಿ ಬೇತು, ಬಿಚ್ಚಿ ಬೇತು. ಅಯ್ಯೋ, ಊಟ ಮಾಡೋ ಟೈಮ್ನಾಗ ಯಾರನ್ನ ಬಿಚ್ಚಿ ತಿಂತಾರೆ ನಮ್ಮ? ಉಣ್ಬೇಕಣಮ್ಮ, ಉಣ್ಬೇಕಣಪ್ಪ, ಬಿಚ್ಚಿ ತಿನ್ಬಾರ್ದು. ಬ್ಯಾ 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 ಅಂದರೆ ಅಷ್ಟೇ. ನಿನಗೆ ಹೊಟ್ಟೆ ಹಸಿಯೋದು. ನಾನು ಮಾತ್ರ ಬಿಸ್ಕತ್ ಕೊಡಲ್ಲ ನೋಡಿ, ಹೇಳಿರ್ತೀನಿ. ಊಟ ಮಾಡೋ ಟೈಮ್ನಾಗ ಬಿಚ್ಚಿ ಬಿಚ್ಚಿ ಅಂದರೆ ಪಟ್ಟಮ್ಮಂಗೆ ಒಂದು ಅದೇ ಕೊಡ್ತೀನಿ, ಒಂದು ಕೋಲ್ ತಂದಿಕ್ಕೊಂಡು. ಕಳ್ಳಿ ಮುಂಚು ಬೇರೆ ಬರುತ್ತೆ ನಿನಗೆ? ಅಯ್ಯ, ಕಳ್ಳ ಮಗದಕ್ಕೆ ಮಿಂಚು ಬೇರೆ ಬರುತ್ತಲ್ಲಪ್ಪೋ. ಮುಂಚು ಎಲ್ಲೈತೆ ಮುಂಚು? ಅಲ್ಲಿ ತಿರ್ಗ ಮೈತಾ ಬಂಗಾರ, ಜಾಣೆ ಕಣಪ್ಪ. ಊಟ ಮಾಡೋಕೆ ಬಾ, ಊಟ ಮಾಡಿಸ್ತೀನಿ ಬಾರಮ್ಮ. ಆಮೇಲೆ ಬಿಚ್ಚಿ ಕೊಡ್ತೀನಿ ಬಾ. ಆಮೇಲೆ ನಿನಗೆ ಚಾಕಿ ಕೊಡ್ತೀನಿ, ಚಾಕಿನ. ಬಿಚ್ಚಿ ತಿನ್ನಬಾರ್ದು ಮಗನೇ, ಬಿಚ್ಚಿನ ತಿನ್ನಬಾರ್ದು. ಮಮ್ಮ ತಿಂದಮೇಲೆ ತಿನ್ನಬೇಕು. ಹಾಲು ಕುಡಿತೀಯಲ್ಲ ಅವಾಗ ಮಾತ್ರ ತಿನ್ನಬೇಕು. ಎಲ್ಲ ಯಾವಾಗ ನಾವು ಊಟ ಮಾಡಬೇಕಾದ್ರೆ ಬಿಚ್ಚಿ ಕೇಳ್ತೀಯ. ಬಿಚ್ಚಿ ತಿನ್ಬಾರ್ದಪ್ಪ. ಚಾಕಿ ಕೊಡಿಸ್ತೀನ, ಚಾಕಿ ಡೈರಿ ಮಿಲ್ಕ್ ಕೊಡಿಸ್ತೀನಿ ಬಂಗಾರ. ಈಗ ಹತ್ರ ನೋಡು, ಏಟ್ ಕೊಡ್ತೀನಿ. ಓ ಯಾಕೆ? ಅಳದ್ ನೋಡು. ಅಬ್ಬಬ್ಬಬ್ಬಬ್ಬ. ಅಯ್ಯೋ, ಯಾಕಪ್ಪ ಬಂಗಾರ ಅಳ್ತಾ ಇದೀಯಾ? ಬಂಗಾರ ಯಾಕಪ್ಪ? ಯಾಕೆ ಚೈತ್ರ? ಆ ಹುಡುಗಿ ಹಂಗೊಳುತ್ತೆ ಗೋಳು ಅಂತ ಹಂಗೇನೆ ಕೊಂಡಂಗೆ ರಪಾಟಿ ಬತ್ತಿದ ಹುಡುಗಿಗೆ. ಅಯ್ಯೋ ಶಿವನಿ, ಏನತ್ತಮ್ಮ, ಏನತ್ತ ಬಂಗಾರ? ಬಿಚ್ಚಿ ಬಿಚ್ಚಿ. ಓ ಬಿಚ್ಚಿ ಬೇಕಾ? ಬಿಚ್ಚಿ ಬೇಕಮ್ಮ ನಿಂಗೆ. ಬಿಸ್ಕತ್ ತಂದು ಕೊಡೆ ಚೈತ್ರ ಒಂದೆರಡ ಹುಡುಗಿಗೆ. ಅಳ್ತಾ ಇದ್ದಾಳ ಆ ಪಾಟಿನ, ಅವಳು ಇಷ್ಟೊಂದು ಸುಮ್ಮ ಕೂಕೊಂಡಾಳ ಹುಡುಗಿನ. ಅಲ್ಲ ಕಣತಿ, ನಿನಗೆ ಹೆಂಗೆ ತಿಳಿತೈತೆ ಅಂತ? ಊಟ ಮಾಡೋ ಟೈಮ್ನಾಗೆ ಹುಡುಗರಿಗೆ ಬಿಸ್ಕತ್ ಕೊಟ್ರಿ ಅವು ಉಂತಾವೆ? ಹೇಳು, ನೀನು ಕೊಟ್ಟು ಕಲಿಸಿದ್ಯಾ ಕಣತೆ? ಆ ಹುಡುಗಿಗೆ ಇಲ್ಲದ ಕಲಿಸ್ತೀಯ ನೋಡು, ಅಳ್ತಾ ಕೂಕಣೆ ಬಿಸ್ಕತ್ ಬೇಕು ಅಂತ ಹೇಳಿ. ಬರೀ ಇಲ್ಲ, ಬರೀ ಬಿಸ್ಕತ್ತು, ಚಾಕ್ಲೇಟು, ಚಿಪ್ಸು ಇಂಥ ತಿನ್ಕೊಂಡಿದ್ರೆ ಹುಡುಗರಿಗೆ ಎಲ್ಲಿ ಬರುತ್ತೆ ಶಕ್ತಿ? ನೀನು ಬರೇನೆ ಬಿಸ್ಕತ್ತು ಅದು ಇದು ಕೊಡಿಸಿ ರೂಢಿ ಮಾಡಿದೀಯಾ ನೋಡು. ಅಳ್ತಾ ಕೂಕೊಂಡಳು ಇವಾಗ ಉಮ್ದಂಗೆ. ಕೊಡು ಎರಡೆರಡು, ಏನಾಗಲ್ಲ. ಎರಡೆರಡು ಕೊಡು, ಎರಡೆರಡು. ಎರಡಮ್ಮ ಎರಡೆರಡು ತಿಂತೀಯಾ ಜಾಣಿನ? ಉಣ್ಮೇಲೆ ತಿನ್ಮತ್ ಕಣಮ್ಮ. ಉಣ್ಮೇಲೆ ನಾನು ಕೊಡಿಸ್ಕೊಬೇಕು ನಂಗೆ. ಚಾಕಿ ಕೊಡಿಸ್ತೀನಿ, ತಿರ್ಗಾ ಕುಕ್ಕುರಿ ಕೊಡಿಸ್ತೀನಿ, ದೂದು ಕೊಡಿಸ್ತೀನಿ, ಎಲ್ಲ ಕೊಡಿಸ್ತೀನಿ. ಅಳ್ಬಾರ್ದಾ ಬಂಗಾರ ಕಣಪ್ಪ? ನೀನು ಜಾಣ ಆಗಬೇಕು, ಜಾಣ ಆಗ್ಬೇಕು. ಮೊಮ್ಮ ತಿಂತೀಯಾ? ಚೈತ್ರ ಬ್ಯಾಡ ಅಂತಾನೆ ಕೊಡೋಗೆ ಅತ್ತ ಎರಡು ಬಿಸ್ಕತ್ತ ಕೊಡಗೆ. ಬರ್ಮ ಕೊಡಿಸ್ಕೊಂಬತ್ತೀನಿ ಬಾ. ಬಾ ಹೋಗನ್ ಬಾ. ಅತ್ತೆ ಬೇಡ ಸುಮ್ಮನಿರೋ, ಒಂದು ಈಟ್ ಹೊತ್ತೆ ಇಟ್ಕೇನೆ ನೀನು ಬಿಸ್ಕತ್ ಕೊಡಿಸಿ ರೂಢಿ ಮಾಡಿಬಿಡ್ತೀಯ ದಿನ ಹಂಗೇನೆ. ಹೋಗ್ಲಿಲ್ಲ ಅಂದರೆ ಆ ಹುಡುಗರಿಗೆ ಇಲ್ಲದ ಹೊಟ್ಟೆ ನಾವು ಇಲ್ಲದ ಕಾಯಿಲೆ ಆಗುತ್ತೆ. ನೀನು ಊಟ ಮಾಡಿಸ್ಬೇಕು ಹುಡುಗರಿಗೆ ಚೆನ್ನಾಗಿ. ಇದು ಕುರ್ಕುರೇನು, ಚಾಕ್ಲೇಟು, ಬಿಸ್ಕೆಟು ಇವು ತಿಂಬೋದ್ರಿಂದ ಏನೇನು ಶಕ್ತಿ ಬರಲ್ಲ ಹುಡುಗರಿಗೆ. ಸುಮ್ಕಿರು. ನೀನೇನು ಒಂದು ಈಟ್ ಹೊಳಕಿಲ್ಲ ಅಲ್ಲ. ನಾವು ಹತ್ರ ಒಳ್ಳೆಳು ಅಂತ ಒಂದು ಬಿಟ್ಟು ಕುಂಡ್ರಿಸಿರೆ ನೀನು ಕರ್ಕೊಂಡು ಹೋಗ್ತೀವಿ. ಆ ಹುಡುಗಿಗೆ ಇಲ್ಲದ ಕಲಿಸ್ತೀಯ ಕಣತೆ ನೀನು. ಅಲ್ಲ ಮತ್ತು ಗೊಳು ಅಂತ ಹೇಳ್ತೈತಂಗೆ ಮೂಗ. ನಮ್ಮ ಅಮ್ಮನ ಹೇಳೋದು ನೋಡೋಕ್ಕಾಗಲ್ಲಪ್ಪ. ನಮ್ಮ ಅಮ್ಮನ ಎತ್ಬಿಟ್ರೆ ನನ್ನ ಕಣ್ಣ ನೀರು ಬತ್ತಾವಿ. ಒಳ್ಬಾರ್ದು ಕೊಡಮ್ಮ, ಒಳ್ಬಾರ್ದು ಚಿನ್ನ ಬಂಗಾರ, ಒಳ್ಬಾರ್ದು ಕೊಡಪ್ಪ, ಒಳ್ಬಾರ್ದು. ನಾನು ಇವಾಗಿನ ಓದಿ ಬರಮ್ಮ, ನಾನು ಉಣಿಸ್ತೀನಿ. ಬಾಟ್ಲ ಕಿಕ್ಕೊಂಡು ಕೊಡಿ, ಕರ್ಕೊಂಡೋಗಿ ಅಲ್ಲಿ ಉಣ್ಣಿಸ್ಕೊಂಬತ್ತೀನಿ. ನಾಯಿ ತೋರಿಸ್ತಾ, ನರಿ ತೋರಿಸ್ತಾ ಅಲ್ಲಿ ಉಣ್ಣಿಸ್ಕೊಂಬತ್ತೀನಿ. ಉಣ್ತಾಳ ಅವಳೆಲ್ಲಾನ. ಬರಮ್ಮ ಹೋಗನ್, ಬರಮ್ಮ ಬಾ. ನೀನು ಉಣ್ಸಲ್ ಸುಮ್ಮನಿರು. ಬಾಟ್ಲಕ್ಕೆ ಅನ್ನ ಇಟ್ಕೊಂಡು ಹೋಗ್ತೀಯ. ಅಲ್ಲೆಲ್ಲ ಉಣ್ಲಿಲ್ಲ ಅಂದ್ರೆ ನಾ ಇಪ್ಪೈಗೆ ಹಾಕಿ ಅದೇ ಬಿಸ್ಕತ್ತ ಕುರ್ಕುರೇನ ಯಾತನ ಕೊಡಿಸ್ಕೊಂಡು ಅದೇ ಕರ್ಕೊಂಬತ್ತೀಯ. ನಾನು ನಾಳೆ ನೋಡಿದ್ ನಿನ್ನ ಹುಡುಗಿ ಉಣ್ಣಿಸ್ಲಿಲ್ಲ ಅಂದರೆ ಅಷ್ಟೇನೆ ಇಲ್ಲೊತ್ತು ಕಾಯಿಲೆ ಆಗುತ್ತೆ. ಸುಮ್ಕಿರತ್ತೆ. ನೀನು ಇಲ್ಲದ ಕಲಿಸ್ಬಿಡ ಮತ್ತೆ ಆ ಹುಡುಗಿಗೆ. ಸುಮ್ಮನಿರಂತೆ ಏಟೇಳಿರ್ತಾಳೆ ನೀನೇ ಅವಳಿಗೆ ಇಲ್ಲದ ಕಲ್ಸೋದು. ಹೇಳು ಯಾಕೆ ಹೇಳ್ತಾ ಇರೋದು ಮಿಂಚುಳ್ಳಿ? ಯಾಕೆ ಹೇಳ್ತಾ ಇರೋದು? ನೋಡ್ರಿ, ಬಿಸ್ಕೆಟ್ ಬೇಕಂತೆ ಊಟ ಮಾಡೋ ಟೈಮ್ನಾಗೆ. ಬಿಸ್ಕತ್ ಬೇಕು ಅಂತ ಹೇಳ್ತಾ ಕುಕ್ಕಂಡವಳೆ. ಇವತ್ತೆ ಕೊಡು ಹೊತ್ಲಾಗ ಹೋದ್ರು ಹೋಗ್ಲಿ ಅಂತ ಹೇಳಿ ಹೇಳ್ತಾ ಐತೆ. ಅಲ್ಲ, ಊಟ ಮಾಡೋ ಟೈಮ್ನಾಗ ಬಿಸ್ಕತ್ ಕೊಟ್ರೆ ಹುಡುಗರು ಉಣ್ತಾವೇನ್ರಿ? ಉಣ್ಸೋದೇ ಇಲ್ಲ. ಇವತ್ತೆ ಉಣಿಸ್ತೀನಿ ಅಂತ ಬಟ್ಲ ಕಿಕ್ಕೊಂಡು ಅತ್ಲ ಕರ್ಕೊಂಡು ಹೋಗುತ್ತೆ. ಉಣ್ಸೋದೇ ಇಲ್ಲ. ಏನಾನೆಲ್ಲ ಉಣ್ಣಿಸ್ತೀನಿ. ಬಟ್ಲ ಕಿಕ್ಕೊಡೆ ಅತ್ಲ ಕರ್ಕೊಂಡೋಗಿ ಹೊರಕ್ಕೆ ನಾ ಏನಾರಿ ತೋರಿಸ್ತಾ ಉಣ್ಣಿಸ್ತೀನಿ. ಜಾಣೆ ಅಮ್ಮ, ನಮ್ಮಮ್ಮನ ಜಾಣಿ. ರಜ್ಜಿ ಹೇಳ್ದಂಗೆ ಕೇಳ್ತಾಳಮ್ಮ. ಬಂಗಾರ ನೀನು. ಸೆನಕೈತಪ್ಪ ನಮ್ಮ ಬಂಗಾರ. ಹಂಗೆ ಬ್ರಹ್ಮ ಬಾ ಬಾ. ಯಮವ್ ಸುಮ್ಮನಿರು ನೀನು. ಉಂಬ ಟೈಮ್ನಾಗೆ ಹುಡುಗಿಗೆ ಇಲ್ಲೋದು ಕಲಿಸ್ಬೇಡತ್ತ. ಆ ಹುಡುಗಿಗೆ ಚಾಕ್ಲೇಟು ಬಿಸ್ಕೆಟ್ ಕೊಡಿಸಿ ರಾತ್ರಿ ಎಲ್ಲ ಹೊಟ್ಟೆ ನೋಯ್ತೈತೆ ಅಂತ ಹೇಳೋದು. ಟಾನಿಕ್ ಹಾಕಿದ್ವಿ ರಾತ್ರಿ.
ಮೂತಿ ಅವತ್ತು ಇನ್ನೇನು ಮಾಡ್ತಾರೆ ಪಾಪ ಅವು ಯಾಳು ತಿಂದು ಸುಮ್ಮನೆ ಮನೆ ಕೆಮ್ತವೆ ಅವಳು ಉಂಬಲ್ಲ ಅಂಥವಾದ್ರೆ ಬಿಸ್ಕತ್ತು ಚಾಕ್ಲೇಟ್ ಇಂಥವಾದ್ರೆ ಚೆನ್ನಾಗಿ ತಿಂತಾಳೆ ಅದಕ್ಕೆ ಕೊಡ್ಸೋದು. ಎಲ್ಲಿ ಕರ್ಕೊಂಡು ಹೋಗ್ತೈತೆ ಸುಮ್ಮನಿರು, ಯಾತು ಕೊಡಿಸ್ಬೇಡ. ತಡಿ ಹತ್ಲ ಕರ್ಕೊಂಡೋಗಿ ಹಂಗೆ ಅವಳಿಗೆ ಸಮಾಧಾನ ಮಾಡ್ಕೊಂಡು ಕರ್ಕೊಂಬತ್ತೀನಿ. ನನ್ಗೆ ಆ ಹುಡುಗಿ ಹೇಳೋದು ನೋಡೋಕ್ಕಾಗಲ್ಲ, ನೀವು ಹುಡುಗಿನ ಬೋರೆ ಹೇಳಿಸ್ತೀರ, ಆ ಹುಡುಗಿನ ಸುಧಾರ್ಸೋಕ್ಕಾಗಲ್ಲ ನಿಮ್ಮ ಕೈಲಿ ಹೇಳತ್ತ. ನಿಮ್ಮಂತರ್ಗೆಲ್ಲ ಯಾತ್ಕಮ್ಮ ಮಕ್ಳು ಮರಿಯಮ್ಮಂಗಾಗುತ್ತೆ. ಆ ಹುಡುಗಿ ಹೇಳ್ತಾ ಸುಮ್ಮನಿದ್ರು ಹಂಗೇನೆ ಸುಮ್ಮನಿರ್ತೀರ ಹೇಳೋದು ನೋಡ್ಕೊಂಡು. ಹಂಗೆ ಹೊರಗೆ ಪರಕ್ಕೆ ಕರ್ಕೊಂಡೋಗಿ ನಾಯಿ ಪೈ ತೋರ್ಸೋಣ, ನಾಯಿ ಮರಿನ ಯಾತ್ರವನನ ಮನುಷ್ಯರು ನಿಂಗೆ ದನ ಕರುಗಳನ್ನ ಅಂಥವಿಂತ ತೋರಿಸಿದೆ ಸುಮ್ಮನಾಗ್ತಾವ ಹುಡುಗರು. ಒಳಗೆ ಕುಡ್ಸ್ಕೊಂಡು ಹೊಳ್ತಾ ಕುಂಡ್ರಿಸ್ಕೊಂಬ್ತೀರ ಹೇಳತ್ತ. ನೀನು ಆ ಹುಡುಗಿಗೆ ಇಲ್ಲದ್ ಕಲಿಸ್ತೀಯ ಕಣಮ್ಮ ನೀನು. ಸುಮ್ಮನಿರಮ್ಮ, ಕರ್ಕೊಂಡೋಗಿ ಇವಾಗ ಚಾಕ್ಲೇಟ್ ಬಿಸ್ಕತ್ತ ಕೊಡಿಸ್ತೀಯ ಅಳ್ತಾಳೆ ಅಂತ ಹೇಳಿ ತಿರ್ಗೊಂಬದೇ ಇಲ್ಲ, ಅದೇ ಮನೆ ಕೆಮ್ತಾಳೆ. ಈ ಬೇಸಿಗೆ ಬದುಕು ಅಂಗಡಿ ಮನೆಗೆ ತಿಂಡಿ ಕೊಡಿಸ್ಬಾರ್ದು ಕಣಮ್ಮ ಹುಡುಗರಿಗೆ. ಡಾಕ್ಟ್ರು ಬೈತಾರೆ, ಡಾಕ್ಟ್ರ್ ತಕ್ಕ ಕರ್ಕೊಂಡು ಹೋದ್ರೆ ಅದನ್ನೇ ಹೇಳೋದು ಡಾಕ್ಟ್ರು. ಅಂಗಡಿ ಮನೆ ತಿಂಡಿ ಕೊಡಬೇಡ್ರಿ, ಮಕ್ಕಳಿಗೆ ನೀರು ಚೆನ್ನಾಗಿ ಕುಡಿಸ್ರಿ, ಊಟ ಚೆನ್ನಾಗಿ ಮಾಡಿಸ್ರಿ ಅಂತ ಹೇಳೋದು. ಇವತ್ತೇ ಹೇಳೋಕ್ಕಾಗಲ್ಲಪ್ಪ ನಮಗೆ. ನನ್ಗೆ ಹುಡುಗಿ ಹೇಳೋದು ನೋಡೋಕ್ಕಾಗಲ್ಲ ಹಂಗೇನೆ. ಈ ಹಂಗೆ ಅಳ್ತಿರೋ ತಂಗಿದ್ ನೋಡಿ ದುಃಖ ತುಕ್ಕಿಸ್ಕೊಂಡು ಹೇಳುತ್ತಿ. ನಮ್ಮ ಅಮ್ಮನ ಹತ್ರ ನನಗೆ ಕಣ್ಣಾಗ ನೀರು ಬರ್ತಾವೆ. ಒಳಬಾರ್ದು ಹುಡುಗರು. ನಿಮ್ಗೆ ಸುಧಾರ್ಸೋದು ಗೊತ್ತಿಲ್ಲ. ನಿಮ್ಮ ಅಮ್ಮಗೆ ಹೇಳೋಕ್ಕಾಗಲ್ಲಪ್ಪ ನಮಗೆ. ಅಲ್ಲ ಈ ಅಮ್ಮನೆ ಅರ್ಧ ಹುಡುಗಿನ ಅಧ್ವಾನ ಮಾಡೋದು ಹೇಳಕ್ಲಾಗಿ. ನನಗಂತ ತಂಗಿ ಸಿಟ್ಟಲ್ಲೇ ಬರುತ್ತೆ, ಒಂಬಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅನುಭವಿಸೋಕ್ಕಾಗಲ್ಲ ಮಂಗಾಗುತ್ತೆ. ಹುಡುಗಿನ ಕರ್ಕೊಂಡು ಸುಮ್ಮನೆ ಅವಳುತ್ತಾ ಕರ್ಕೊಂಡು ಚಾಕ್ಲೇಟ ಬಿಸ್ಕಟ್ಟ ಕೊಡಿಸ್ಬಿಡುತ್ತೆ. ಅವಳು ಹೊಟ್ಟೆ ತುಂಬ್ತಿದಂಗೆ ನೀರು ಕುಡಿದು ಸುಮ್ಮನೆ ಆಗ್ತಾಳೆ, ಉಂಬೋದೇ ಇಲ್ಲ. ಅವಳು ಹತ್ರ ಹೊಳ್ತಾಳು ಹುಣ್ಸೆಣ್ಣನ ನಾನೆಲ್ಲ ಉಣ್ಣಿಸ್ತೀನಿ ಅಂತ ಕೇಳಿರ ಆವಾಗಲೇ ಬಟ್ಲಕ್ಕೆ ಇಕ್ಕೊಂಡು ಉಣ್ಸೋಣ ಅಂತ ಇದ್ರೆ ಬಿಚ್ಚಿ ಎಂಬುತ್ತ ನನ್ನ ಮಗಂದು. ಅವರಜ್ಜಿ ಕಲಿಸ್ಬಿಟ್ಟೈತಿ ಆಲೇನ ಅದಕ್ಕೆ. ಯಾಕೆ ಚೈತ್ರ ಋತು ಹಂಗೆ ಅಳ್ತಾ ಇದ್ದಾಳೆ? ನಿಮ್ಮ ಅತ್ತೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಮತ್ಲಾಗೆ? ಅಯ್ಯೋ ಅವಳು ಅಕ್ಕ ಊಟ ಮಾಡೋ ಟೈಮ್ನಾಗೆ ಬಿಸ್ಕೆಟ್ ಕೇಳ್ತಾಳೆ, ಅದಕ್ಕೆ ನಾನು ಕೊಡಬೇಡ ಕಣತ್ತೆ ಅಂತೀನಿ. ಅವಳ್ತಾಳೆ ಅಜ್ಜಿ ಕರ್ಕೊಂಡು ಹೋಗುತ್ತೆ ಎಂಬುದು ಗೊತ್ತು ಅವಳಿಗೆ ಹಾಲೇನಿ. ಅಜ್ಜಿ ಕರ್ಕೊಂಡು ಹೋಗುತ್ತೆ ಅಂತೇಳಿ ಅವಳ್ತಾಳೆ ಒತ್ತೆಡ್ಕಿನ ಅದೇ ಕರ್ಕೊಂಡು ಹೋಗ್ಬಿಡುತ್ತೆ. ಅಂಗಡಿ ಮಂಟ ಕರ್ಕೊಂಡೋಗಿ ಒಂದು ಬಿಸ್ಕತ್ ಕೊಡಿಸುತ್ತಿ. ಅವಳು ಕೊಡಿಸ್ತಿದ್ದಂಗೆ ಅದೇ ಸುಮ್ಮನೆ ಆಗ್ತಾಳೆ, ಉಂಬದೇ ಇಲ್ಲ, ತಿಂದು ನೀರು ಕುಡಿದು ಮನೆಗೆ ಬಿಡ್ತಾಳೆ. ಉಂಬ್ಲಿಲ್ಲ ಅಂದ್ರೆ ಮಕ್ಕಳು ಶಕ್ತಿಯಾಗಿರ್ತವೇನಕ್ಕ. ಇಲ್ಲದ ಹೊಟ್ಟೆ ನೋವು ಈ ಬಿಸಿಲಿಗೆ ಅದಕ್ಕೂ ಬಿಸಿಲು ಜಾಸ್ತಿ ಐತಿ. ಅಂಗಡಿ ಮನೆ ತಿಂಡಿ ಕೊಟ್ಟರೆ ಹುಡುಗರು ತಡ್ಕೊಂತಾವೆ ಕಾಯಿಲೆಗೆ. ಈಗಿನ ಕಾಯಿಲೆ ಮಧ್ಯೆ ಹೇಳಿನ ಕೇಳೋ ಕಾಯಿಲೆ ಹೇಳಿದ್ರೆ ಕೇಳಲ್ಲ ಮತ್ತೆ ಅಂತ. ಚಾಕ್ಲೇಟ್ ಕೊಡಿಸುತ್ತೆ, ಕಿರ್ಬೆ ಹುಳು ಆಗ್ತಕ್ಕಂತೆ ಚಾಕ್ಲೇಟ್ ಕೊಡಿಸ್ಬೇಡ ಅಂದ್ರೆ ಕಿರ್ಬೆ ಹುಳಕ್ಕೆ ನನಗಾಲೇನೆ ಸಾಕಾಗೈತೆ ಟಾನಿಕ್ ಹಾಕಿ ಕಿರ್ಬೆ ಹುಳಕ್ಕೆ. ಹೋಗು ಚಾಕ್ಲೇಟ್ ಕೊಡಿಸ್ಬೇಡ ಅಂದ್ರೆ ಕೇಳಲ್ಲ, ಬರೀ ಲಾಲಿಪಾಪ್ ಕೊಡಿಸುತ್ತೆ. ಆ ಲಾಲಿಪಾಪ್ ಸ್ವೀಟು ಅಂದ್ರೆ ಸ್ವೀಟು ಕಣಕ್ಕ. ಚಾಕ್ಲೇಟ ಆ ಪುರುಸ್ನಾಗ ಇಕ್ಕೆ ಮುತ್ತಾಂಡು ಆ ಹುಡುಗಿ ಚಾಕಿ ಎಂಬುತ್ತೆ. ಅಜ್ಜಿ ಪುರುಸ್ನಾಗ ಇಲ್ಲ ಇದ್ದಾವೆ ಅಂತ ತೋರಿಸುತ್ತೆ. ಅಜ್ಜಿ ಪುರುಸು ಇಲ್ಲಿಗೆ ಇಕ್ಕೆ ಮುತ್ತ ಅದು ನೋಡಿ ತೋರಿಸುತ್ತೆ. ಇಲ್ಲಿ ಅಜ್ಜಿ ಇಲ್ಲಿ ಇಕ್ಕೇನೈತೆ ಚಾಕೇಟ ಅಂತ ತೋರಿಸುತ್ತೆ ಪುರುಸ್ನಾಗ ಇದ್ದಾವೆ ಅಂತ. ಅಲ್ಲೇ ನೋಡ್ಕೊಂಡವಳೆ ಅದಕ್ಕೇನೆ ಚಾಕ್ಲೇಟ್ ಪುರುಸ್ನಾಗ ಇಕ್ಕೊಂಡು ಸುಮ್ಮನೆ ಕೊಡುತ್ತೆ. ಚಾಕ್ಲೇಟ್ ಕೊಡ್ಬೇಡ ನಾನು ಹೇಳಿದ್ನಿ, ಕಿರ್ಬೆ ಹುಳಾಗ್ತಾವೆ ಸಣ್ಣಗಾಗ್ತಾಳೆ ಅಂತ. ಹೋಗು, ನಮ್ಮ ಅಮ್ಮಯಿಂದಂತರ ಅತಿಯಾದ ಪ್ರೀತಿ. ಹೇಳಿದ್ರು ಕೇಳಲ್ಲ. ನಾ ಬೇಡ ಅಂದರೆ ನಾ ಬೇಕಾದ್ರೆ ಒಂದೇಟ್ ಕೊಟ್ಟು ಸುಮ್ಮನೆ ಇರ್ಬೇಕಣಮ್ಮ, ಊಟ ಮಾಡಬೇಕು ಅಂತೇಳಿ ನಾವು ಗದ್ಲಿಸಿದ್ರೆ ಉಮ್ತಾಳೆ. ಹಿಂಗೆ ನಮ್ಮ ಅಮ್ಮ ಸುಮ್ಮನಿರಲ್ಲ. ಹುಡುಗಿ ನೋಡಿಸ್ತೀರಾ ಒಯ್ತೀರಾ ನೀವು, ಅದಕ್ಕೇನು ಗೊತ್ತಾಗುತ್ತೀನ ಸಣ್ಣ ಪಿಳ್ಳಿಗೆ ಅಂತ ಹೇಳಿ ನಮ್ಮಮ್ಮ ಹಿಂಗೆ ಉಪ್ಸುತ್ತಿ. ಒಟ್ಟ ನಮ್ಮ ಮಕ್ಳು ನಂಗೆ ಇದು ಮಾಡೋಕೆ ಹೋಗ್ಬಾರ್ದು, ಸುಮ್ಮನಿರ ನಮ್ಮ ಅಂತ ಹೇಳಿದ್ರೆ ಕೇಳಲ್ಲ ನಮ್ಮಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆದಂತರ ಮೊಮ್ಮಗಳ ಮೇಲೆ ಅತಿಯಾದ ಪ್ರೀತಿ. ಊಟ ಮಾಡೋ ಟೈಮ್ನಾಗ ಬಿಸ್ಕತ್ ಕುಡಿಸ್ಕೊಂಡು ಕರ್ಕೊಂಬರುತ್ತೆ. ಮೊನ್ನೆ ರಾತ್ರಿ ಯಾಕೆ ಹೊಟ್ಟೆ ನೋಯ್ತೈತೆ ಅಂಬಾಳು ಆಸ್ಪತ್ರೆ ಕರ್ಕೊಂಡು ಹೋಗಿದ್ಕೆ ಡಾಕ್ಟ್ರ್ ಅಂಗಡಿ ಮನೆ ತಿಂಡಿ ಕೊಡಬೇಡ್ರಿ ಅಂತ ಹೇಳವ್ರಿ. ನಮ್ಮ ಅತ್ತಿಗೆ ಹೇಳಿದ್ರೆ ಗೊತ್ತಾಗಲ್ಲ, ಬಡ್ಕೊಂಬಕ್ಕಾಗಲ್ಲ. ಯಪ್ಪ ದೇವ್ರು ನಂಗೆ ಸಾಕಾಗೈತಿ. ಅವಳೋದು ನೋಡೋಕ್ಕಾಗಲ್ಲ, ನಿಮ್ಗೆ ಯಾತಕ್ಕೆ ನೀವು ಸುಧಾರ್ಸೋಕ್ಕಾಗಲ್ಲ, ಹಿಂಗೆ ಅಂತ ಬೈಯೈತಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.